ಸುದ್ದಿ ಮಾತು ಸಮಾಜದಲ್ಲಿನ ಕಟು ಸತ್ಯಗಳ ಅನಾವರಣ. ಅದನ್ನೇ ಇಟ್ಟು ಸಿನಿಮಾ ಮಾಡಬೇಕು ಅಂತ ಪ್ಲಾನಿಂಗ್ಗಳು ಆಗ್ತಾ ಇತ್ತು ಇವಾಗ. ಬಟ್ ಯಾವುದು 100% ಆಗ್ತಿರ್ಲಿಲ್ಲ. ಸೊ ಈಗ ಅದೇ ಟೈಪ್ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಸಿನಿಮಾ. ಆ್ಯಂಡ್ ಏನಕ್ಕೆ ಲೂಸ್ ಮಾಡ ಇಟ್ವಿ ಅಂತಂದರೆ ಸಿನಿಮಾಗೆ ಆ ಕ್ಯಾರೆಕ್ಟರ್ ಅಷ್ಟು ಎಫೆಕ್ಟಿವ್ ಆಗಿರೋದ್ರಿಂದ ಸೊ ಇದೇ ಹೆಸರು ಮೇಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋದು. ಆ್ಯಕ್ಚುಲಿ ನನಗೆ ಫಸ್ಟ್ ಇಷ್ಟ ಇರಲಿಲ್ಲ ಇದಿರಬೇಕು ಅಂತ. ಬಟ್ ಕಥೆಯನ್ನು ಅವ್ರು ನನಗೆ ಯಾವ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದ್ರು ಆವಾಗ ಲೂಸ್ ಮಾಡ ಅಂದಿಟ್ಟರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಆ ಸಿನಿಮಾದಲ್ಲೂ ಅಷ್ಟೇ ಅವ್ನು ಯಾರ ಮಾತು ಕೇಳ್ತಿರ್ಲಿಲ್ಲ, ಅವ್ನು ಏನು ಇಷ್ಟ ಅದೇ ಮಾಡ್ತಿದ್ದ. ಸೊ ಈ ಸಿನಿಮಾ ಡೆಫಿನೆಟ್ಲಿ ಅದೇ ಥರ ಇದೆ. ಆ್ಯಂಡ್ ಪರ್ಸ್ನಲ್ ಲೈಫಲ್ಲೂ ಸ್ವಲ್ಪ ಅದು ಹಂಗೆ ಇರೋದ್ರಿಂದ ಸೊ ಅದೇ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೆ. ಹೋಗಿ ನೀವು ಹೇಳ್ತಾ ಇದ್ರದೆ ಯಾರ ಮಾತು ಕೇಳಲ್ಲ ಅಂತ ಒಂದೊಂದು ಸರಿ ಅನಿಸುತ್ತಾ ನಿಮ್ಮ ಸಿನಿಮಾ ಜರ್ನಿದು ಕೆಲವು ಮಾತುಗಳು ಕೇಳಿದರೆ ಒಂದಿಷ್ಟು ಚೆನ್ನಾಗಿ ಪ್ರಯತ್ನಗಳು ಮಾಡ್ಬೋದಿತ್ತು. ಏನಾಗುತ್ತೆ ಗೊತ್ತಾ, ಅದು ಸಿಚುವೇಶನ್ ತಕ್ಕಂಗೆ ಅದು ಆಗೋಗುತ್ತೆ. ಇವಾಗ ನಾನೇನು ಎಲ್ಲ ಕೆಲಸದಲ್ಲಿ ಹೆಂಗಾಗ್ಬಿಡತ್ತೆ ಅಂದರೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅದರ ಪ್ರಕಾರ ನಡಿಬೇಕಾಗತ್ತೆ. ಸೊ ಹಂಗಾಗಿ ಸೊ ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂದ್ಕೊಂಡು ಅದು ಮಾಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೀಟಾಗಿ ಗೊತ್ತಿರೋದ್ರಿಂದ ಸೊ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ವರ್ಷದ ಜರ್ನಿ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯ ಸ್ಥಿತಿಗತಿ ಜೊತೆಗೆ ಒಂದು ವಿಚಾರ ಕೇಳಿ ಬರ್ತಾನೆ ಇದೆ, ಇಂಡಸ್ಟ್ರಿಯ ಒಗ್ಗಟ್ಟಿನ ವಿಚಾರ. ಇಂಡಸ್ಟ್ರಿಯಲ್ಲಿ ಒಂದಿಲ್ಲ, ಒಬ್ಬ ಲೀಡ್ರ್ ಇಲ್ಲ ಅಂತ. ಅದನ್ನು ನೀವು ಹೆಂಗೆ ರಿಸೀವ್ ಮಾಡ್ತಿರ್ತೀರಿ? ಸರ್ ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ಲೀಡ್ರ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ವೇಟ್ ಮಾಡಬೇಕು ನಾವು? ನಾವೆಲ್ಲರೂ ಸೇರ್ಬೋದಲ್ವ ಒಂದು ಜಾಗದಲ್ಲಿ ಸೇರ್ಬೋದು. ನಮ್ಮದೇ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಫಿಲ್ಮ್ ಚೇಂಬರ್ ಇದೆ. ಸೊ ಎಲ್ಲರೂ ಒಂದು ಕಡೆ ಸೇರಬೇಕದು. ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಏನೋ ಅನ್ನೋದು. ಬಟ್ ಎಲ್ಲರೂ ಒಂದು ಕಡೆ ಸೇರಲಿ, ಮೊದಲು ಸೇರಬೇಕು. ಮುಂಚೆ ಆದರೆ ಸಾಕಷ್ಟು ಕಾರ್ಯಕ್ರಮಗಳಾಗೋದು, ಅವಾರ್ಡ್ ಫಂಕ್ಷನ್ಗಳಿರ್ಬೋದು ನಮ್ಮಲ್ಲೇ ನಡೀತಿತ್ತು. ಪ್ರತಿಯೊಂದು ಚಾನಲ್ ಅವ್ರು ಮಾಡ್ತಿದ್ರು, ಎಲ್ಲ ಆಯಿತು. ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರೂ ಎಲ್ಲೂ ಸಿಗ್ತಾ ಇಲ್ಲ. ಸೊ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಒಗ್ಗಟ್ಟಿಲ್ಲ ಅನ್ನೋದು ಅಷ್ಟೊಂದು ಸರಿ ಅನಿಸಲ್ಲ ನನಗೆ. ಎಲ್ಲರೂ ಸಿಕ್ಕಿದಾಗೆಲ್ಲ ಚೆನ್ನಾಗೇ ಇರ್ತೀವಿ. ಸೊ ಅದು ಹಂಗೆ ಇರೋದು. ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಎಲ್ರಿಗೂ ಇದೊಂದು ವಿಷಯ ತಲುಪಿಸ್ಬೇಕು. ಈಗ ಇವಾಗ ಸಾಕಷ್ಟು ಜನ ಇದ್ದಾರೆ ನಮ್ಮ ಚೇಂಬರಲ್ಲಿ ಇದ್ದಾರೆ. ಸೊ ಅವರೆಲ್ಲರೂ ಮುಂದೆ ನಿಂತು ಮಾಡಿದ್ರೆ ಆಗುತ್ತೆ, ನ್ಯಾಚುರಲ್. ಸರ್ ನಿಮ್ಮನೇಲಿ ಒಬ್ಬಳು ಹೆಣ್ಮಗಳಿದ್ದಾರೆ, ನೀವು ಕೂಡ ಹೆಣ್ಮಗಳು ಅಂತಂದಾಗ ತುಂಬ ಪ್ರೀತಿಯಿಂದ ಕಾಣ್ತೀವಿ. ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಗೊತ್ತಿದೆ, ಹೆಣ್ಮಕ್ಳಿಗೆಲ್ಲೋ ಕೂತ್ಕೊಂಡು ಕೆಟ್ಟ ಸಂದೇಶಗಳನ್ನ ಕಳಿಸೋದು, ಅಶ್ಲೀಲ ಸಂದೇಶಗಳನ್ನ ಕಳಿಸೋದು ಇಂಡಸ್ಟ್ರಿಯಲ್ಲಿ ನಿಮ್ಮ ಆ ಥರ ಮಾತಾಡೋರಿಗೆ ಆ ಥರ ಮೆಸೇಜ್ಗಳು ಮಾಡೋದು ಕರ್ಕೊಂಬಂದು ಚಪ್ಪಲಿ ಹೊಡಿಬೇಕು. ಯಾಕೆ ಇವಾಗ ಅವ್ರು ಹುಟ್ಟಿರೋದು ಒಂದು ತಾಯಿ ಹೊಟ್ಟೆಲ್ಲ ಅಲ್ವಾ? ಸೊ ಹಂಗಾಗಿ ಅವ್ರಿಗೆ ಬುದ್ಧಿನೇ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೇನ್ರು ಅಲ್ಲ. ಏನಾಗುತ್ತೆ ಗೊತ್ತಾ, ತಿಳುವಳಿಕೆ ಇದ್ರೆ ಈ ಥರ ಎಲ್ಲ ಮಾತುಗಳು ಆಡಲ್ಲ. ಆ ನಿಲುವಿನ ಬಗ್ಗೆ ಒಳ್ಳೇದು ಸರ್, ತುಂಬ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು. ಅವರು ಯಾಕೆ ಕೊಡಬಾರ್ದು? ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ, ಕರ್ಕೊಂಡೋಗಿ ಒಂದು ಸ್ವಲ್ಪ ಅವ್ರಿಗೆ ಬೆಂಡೆ ಎತ್ತಿದ್ರೆ ಗೊತ್ತಾಗುತ್ತೆ, ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ ಆ ಥರ. ಸರ್ ನಿಮ್ಗೆ ಅನ್ಸಿದೆಯಾ ಅವ್ರು ದರ್ಶನ್ ಅವರು ಅಟ್ಲೀಸ್ಟ್ ಮುಂದೆ ಬಂದು ಈ ಥರ ಸಂದೇಶಗಳನ್ನ ಕಳಿಸ್ಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ? ಎಲ್ಲರ ಆಗ್ರಹ, ಎಲ್ಲರ ಯೋಚನೆ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಸುಮ್ಮನಿರಪ್ಪ ಅಂತ ಮಾಡಿದ್ರೆ ತುಂಬ ಒಳ್ಳೇದು. ಬಟ್ ಯಾಕೆ ಮಾಡ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಮಾಡಿದ್ರೆ ತುಂಬ ಒಳ್ಳೇದು. ಅವರು ಬಂದು ಹೇಳಬೇಕು. ಇವಾಗ ಅವ್ರ ಫ್ಯಾನ್ಸು ಅವ್ರ ಮಾತು ಕೇಳ್ತಾರೆ. ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ. ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು. ಆ್ಯಂಡ್ ನಿಜವಾಗ್ಲೂ ಅವ್ರ ಫ್ಯಾನ್ಸನ್ನ ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ. ಅಲ್ಲ ಏನಾಗ್ತಿದೆ ಅವರು ಏನಕ್ಕೆ ಮಾಡ್ಸಕ್ಕೆ ಹೋಗ್ತಾರೆ? ಅಂಥ ವ್ಯಕ್ತಿ ನನಗೆ ಗೊತ್ತಿರೋ ಮಟ್ಟಿಗೆ ಆ ಥರ ಅಲ್ಲ. ಸೊ ಏನಾಗೋದು ಗೊತ್ತಾ, ಇವಾಗ ಅವ್ರ ಫ್ಯಾನ್ಸೇ ಅಂತ 100% ಹೆಂಗೆ ಹೇಳೋಕ್ಕಾಗತ್ತೆ? ಮುಖ ಕಾಣಿಸ್ಬೇಕಲ್ವಾ? ಮುಖನೇ ಕಾಣಿಸ್ತಿರೋ ಅಕೌಂಟ್ಗಳಲ್ಲಿ ಈ ಥರ ಬೇವರ್ಸಿ ಕೆಲಸ ಮಾಡ್ಕೊಂಡು ಹೋದರೆ ಯಾರಿಗೆ ಅಂತ ಹೇಳ್ತೀರ ನೀವು? ಆ್ಯಂಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಕಂಪ್ಲೇಂಟ್ನ ತುಂಬ ನೀಟಾಗಿ ತನಿಖೆ ಮಾಡ್ತಾರೆ. ಸೊ ಮಾಡಿ ಸಿಗಾಕೊಂಡವ್ರು ಗ್ಯಾರಂಟಿ ಬೆಂಡೆತ್ತಿದ್ರೆ ಇನ್ನೊಬ್ಬ ನೆಕ್ಸ್ಟ್ ಮಾಡೋದನ್ನು ನಿಲ್ಲಿಸ್ತಾನೆ. ಮತ್ತು ಏನಾಗುತ್ತೆ ಇವಾಗ ನಮಗೆ ಭಯ ಆಗುತ್ತೆ. ನಾವು ಯಾರ ಬಗ್ಗೆ ಏನಾದ್ರು ಕಮೆಂಟ್ ಮಾಡಬೇಕು ಅಂದ್ರೆ ಭಯ. ಯಾಕೆ ಗೊತ್ತಾ, ನಾನು ಹೆಂಡ್ತೀನಿ, ನನ್ನ ಮಗು, ನಮ್ಮ ತಾಯಿಗೆ ಸಂಬಂಧನೇ ಇರಲ್ಲ, ಅವ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಇವಾಗ ಆ ಕೋಪ ಖಂಡಿತವಾಗ್ಲೂ ಕೋಪ ಬಂದೇ ಬರುತ್ತೆ ಅಲ್ವಾ? ಸೊ ಅದು ಮಾಡಬಾರ್ದು, ನಿಲ್ಲಬೇಕದು. ಸೊ ನಿಂತರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುದ್ದಿ ಮಾತು ಸಮಾಜದಲ್ಲಿನ ಕಟು ಸತ್ಯಗಳ ಅನಾವರಣ.